ಹಲೋ, ನಾನು ನಿಮ್ಮ ಚಂದ್ರಮೌಳಿ ಕಣ್ವಿ. ಇಂದು ಪಂಜಾಬ್ ಕಿಂಗ್ಸ್ನ ಹೋಮ್ ಗ್ರೌಂಡ್ ಆದಂಥ ನ್ಯೂ ಚಂಡೀಗಢ ಬುಲ್ನಾನ್ಪುರದಲ್ಲಿ IPL 2025 ಕ್ವಾಲಿಫೈಯರ್ ನಂಬರ್ 1 ಮ್ಯಾಚ್. 2016 ನಂತರ ಮೊಟ್ಟ ಮೊದಲ ಬಾರಿಗೆ ಟಾಪ್ 2ನಲ್ಲಿ ಲೀಗ್ ಸ್ಟೇಜ್ನಲ್ಲಿ ಸ್ಥಾನ ಪಡೆದಂಥ RCB ವರ್ಸಸ್ 11 ವರ್ಷಗಳ ನಂತರ ಪ್ಲೇ ಆಫ್ಗೆ ಕ್ವಾಲಿಫೈ ಆದಂಥ ಪಂಜಾಬ್ ಕಿಂಗ್ಸ್ ಮಧ್ಯೆ ಈ ಮ್ಯಾಚ್. ನೆನ್ಪಿಡಿ, ಲೀಗ್ ಸ್ಟೇಜ್ನಲ್ಲಿ ಇದೇ ಮೈದಾನದಲ್ಲಿ RCB ಪಂಜಾಬ್ ಕಿಂಗ್ಸನ್ನು ಸದೆ ಬಡಿದಿತ್ತು. ಸಾಮಾನ್ಯವಾಗಿ ಒಂದು ಕ್ರಿಕೆಟ್ ಪಿಚ್ಚನ್ನು 2 ಥರ ಮಣ್ಣಿಂದ ಮಾಡಿರ್ತಾರೆ, ಬ್ಲ್ಯಾಕ್ ಸಾಯಿಲ್ ಅಥವಾ ಮುಂಬೈನ ರೆಡ್ ಸಾಯಿಲ್. ಆದರೆ ಹಿಂದಿನ ಮ್ಯಾಚ್ನಲ್ಲಿ ನಮ್ಮ RCB LSG ವಿರುದ್ಧ ಸಕ್ಸಸ್ಫುಲಿ 228 ರನ್ಸ್ ಆ ಬ್ಯಾಟಿಂಗ್ ಪಿಚ್ ಮೇಲೆ ಚೇಸ್ ಮಾಡಿದ್ದು. ಆ ಪಿಚ್ಚನ್ನು ಇವೆರಡರ ಮಿಶ್ರಣದ್ದಾಗಿತ್ತು, ಬ್ಲ್ಯಾಕ್ ಸಾಯಿಲ್ ಹಾಗೂ ರೆಡ್ ಸಾಯಿಲ್. ಆದರೆ ಇಂದಿನ ಮುಲ್ಲಾನ್ಪುರ್ ಪಿಚ್ಚು ಇವೆರಡೂ ಅಲ್ಲ, ಲೋಕಲ್ ಸಾಯಿಲಿಂದ ಮಾಡಿದ್ದಾರೆ. ಹೀಗಾಗಿ 200+ ರನ್ಗಳನ್ನು ನಾವು ನೋಡಿದ್ದೇವೆ ಕೆಲವು ಮ್ಯಾಚ್ಗಳಲ್ಲಿ. ಆದರೆ ಸ್ವಲ್ಪ ಅನ್ಇವನ್ ಬೌನ್ಸ್ ಇದ್ದೇ ಇರುತ್ತದೆ. RCB ಹಿಂದಿನ ಮ್ಯಾಚು LSG ಮೇಲೆ ಗೆದ್ದಿದ್ರು ಕೂಡ ಪರ್ಫಾರ್ಮೆನ್ಸ್ ಸ್ಯಾಟಿಸ್ಫ್ಯಾಕ್ಟರಿ ಆಗಿತ್ತೆ? ಖಂಡಿತವಾಗಿಲ್ಲ. ಯಾಕಂತಂದರೆ ಬೌಲಿಂಗ್ನಲ್ಲಿ ನುವಾನ್ ತುಷಾರ ಹಾಗೂ ಕೃಣಾಲ್ ಪಾಂಡ್ಯ ಅವರ 6 ಓವರ್ ಬಿಟ್ಟರೆ ಮಿಕ್ಕ 14 ಓವರ್ಗಳಲ್ಲಿ ಉಳಿದ RCB ಬೌಲರ್ಸು ಅನ್ಬಿಲಿಯಬಲ್ 186 ರನ್ ಲೀಕ್ ಮಾಡಿದರು. ಫೀಲ್ಡಿಂಗ್ ಸ್ಟ್ಯಾಂಡರ್ಡ್ ತೀರಾ ಕಳಪೆ ಆಗಿತ್ತು. ನಂತರ ಜಿತೇಶ್ ಶರ್ಮಾ ಅವರು ನಾಯಕತ್ವ ವಹಿಸಿಕೊಂಡು ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ಆಡಿದ್ರು ಕೂಡ ಅವರ ಕ್ಯಾಪ್ಟನ್ಸಿ ಕ್ವಶ್ಚನೇಬಲ್ ಆಗಿತ್ತು. ಯಾಕಂತಂದರೆ ಕೃಣಾಲ್ ಪಾಂಡ್ಯ ಅವರು 2 ಓವರ್ಗಳಲ್ಲಿ 14 ರನ್ ನೀಡಿದರೂ ಕೂಡ ಮತ್ತೆ ಅವರಿಗೆ ಬೌಲಿಂಗ್ ಸಿಗಲೇ ಇಲ್ಲ. ಭುವನೇಶ್ವರ್ ಕುಮಾರ್ಗೆ ನ್ಯೂ ಬಾಲ್ ನೀಡಲೇ ಇಲ್ಲ. ಅದಕ್ಕಾಗಿಯೇ ರೆಗ್ಯುಲರ್ ಕ್ಯಾಪ್ಟನ್ ಆದಂಥ ರಜತ್ ಪಾಟೀದಾರ್ ಅವರು ಬೆರಳು ನೋವಿನಿಂದ ಬಳಲ್ತಾ ಇದ್ದಾರೆ. ಆದಷ್ಟು ಬೇಗ ರಿಕವರ್ ಆಗಿ ಬಂದು ಕ್ಯಾಪ್ಟನ್ಸಿ ಮಾಡಿದರೆ ಒಳ್ಳೆಯದು RCBಗೆ. ಟೀಮ್ನಲ್ಲಿ ಟೋಟಲ್ ಫೇಲ್ಯೂರ್ ಆದಂಥ ಲಿಯಾಮ್ ಲಿವಿಂಗ್ಸ್ಟೋನ್ ಅವ್ರನ್ನ ಕೈಬಿಟ್ಟು ನಮ್ಮ ಹುಡುಗರಾದಂಥ ಮನೋಜ್ ಪಾಂಡ್ಗೆ ಹಾಗೂ ಹಾರ್ಡ್ ಹಿಟ್ಟಿಂಗ್ ಸೆನ್ಸೇಷನ್ 19 ವರ್ಷದ ಸ್ವಸ್ತಿಕ್ ಚಿಕಾರಾಗೆ ಆಡಿಸ್ತಾರೆಯೇ? ನೋಡೋಣ. ಇತ್ತ ಹೆಸರ್ವುಡ್ RCB ಪರವಾಗಿ ಆಡಿದರೆ ನಮಗೆ 60-40 ಚಾನ್ಸ್ ಇದೆ. ಅತ್ತ ಯುಜುವೇಂದ್ರ ಚಹಲ್ ತಮ್ಮ ಬೆರಳು ನೋವಿನಿಂದ ರಿಕವರ್ ಆಗಿ ಬಂದು ಆಡಿದರೆ ಮ್ಯಾಚ್ ನನ್ನ ಪ್ರೆಡಿಕ್ಷನ್ 50-50. ಈ ಮ್ಯಾಚ್ ಸೋತರೂ ಕೂಡ ಇನ್ನೊಂದು ಚಾನ್ಸ್ ಇದ್ದೇ ಇದೆ ಅನ್ನೋ ಮೈಂಡ್ಸೆಟ್ ಬಿಟ್ಟು ಇದೇ ಫೈನಲ್ಸ್ ಥರ ಆಡಬೇಕಾಗಿದೆ 2 ಟೀಮ್ಗಳಿಗೆ, ಅಲ್ವೇ? ಏನಂತೀರಾ?